ಡಿಕೆ ವಿರುದ್ಧ ಸಿಡಿದೆದ್ದಿರುವಂತಹ ಕೆಪಿಸಿಸಿ ಮುಸ್ಲಿಂ ನಾಯಕರು ಕೆಲವೇ ಹೊತ್ತಲ್ಲಿ ಬೆಂಗಳೂರಿನಲ್ಲಿ ಬಿಗ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ಜಬ್ಬಾರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಅಷ್ಟೇ ಅಲ್ಲ, ಇಡೀ ಅಲ್ಪಸಂಖ್ಯಾತ ಘಟಕ ವಿಸರ್ಜನೆ. ಡಿಕೆ ನಡೆಗಳಿಂದ ರೋಸ್ ಹೋಗಿದ್ದಾರೆ ಮುಸ್ಲಿಂ ನಾಯಕರು. ಬೆಂಗಳೂರಿನ ಹೋಟೆಲ್ನಲ್ಲಿ ಸ್ವಲ್ಪ ಹೊತ್ತಲ್ಲೇ ಸಭೆ ಕೂಡ ಆಯೋಜನೆ ಮಾಡಲಾಗುವಂಥದ್ದು. ತಮ್ಮ ಸಮುದಾಯದ ಹಿತಾಸಕ್ತಿ ಕಾಪಾಡೋದು ಹೇಗೆ, ತಮ್ಮ ನಾಯಕರ ವಿರುದ್ಧ ಕ್ರಮ ಆಗಿದೆ, ಏನು ಮಾಡೋದು, ಆದೇಶ ವಾಪಸ್ ಮಾಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಸ್ವಲ್ಪ ಹೊತ್ತಲ್ಲೇ ಸಭೆ ಆಯೋಜನೆ ಮಾಡಲಾಗಿದೆ. ಕೆಲವೊಂದಷ್ಟು ಗೊಂದಲಗಳು ಮತ್ತೆ ಸಮುದಾಯದ ಹಿತಾಸಕ್ತಿಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ತಮ್ಮ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇದ್ದಾರೆ, ಸೊ ಇದಕ್ಕೆ ಏನು ಮಾಡಬೇಕು, ಆದೇಶ ವಾಪಸ್ ತೆಗೆದುಕೊಳ್ಳೋದಕ್ಕೆ ಏನು ಮಾಡಬೇಕು, ಯಾಕೆ ಹೀಗೆ ಆಗ್ತಾ ಇದೆ, ಎಲ್ಲಿ ತಪ್ಪುಗಳಾಗ್ತಾ ಇದೆ, ಯಾವ ರೀತಿಯಾಗಿ ತಮ್ಮ ನಾಯಕರನ್ನ ಉಳಿಸ್ಕೊಳ್ಬೇಕು. ಸೊ ಪಕ್ಷ ವಿರೋಧಿ ಚಟುವಟಿಕೆ ಮೇಲೆ ಜಬ್ಬಾರ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಇಡೀ ಅಲ್ಪಸಂಖ್ಯಾತ ಘಟಕ ವಿಸರ್ಜನೆ ಆಗ್ತಾ ಇದೆ. ಸೊ ಡಿಕೆ ನಡೆಗಳಿಂದ ರೋಸ್ ಹೋಗಿದ್ದಾರೆ ಮುಸ್ಲಿಂ ನಾಯಕರು. ಸೊ ಹಾಗಾಗಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬೆಂಗಳೂರಿನ ಹೋಟೆಲ್ನಲ್ಲಿ ಸಭೆ ಕೂಡ ಆಯೋಜನೆ ಆಗುತ್ತೆ. ಸಮುದಾಯದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು. ಆದೇಶ ವಾಪಸ್ ಮಾಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇದೆ. ಯಾಕಾಗಿ ಟಾರ್ಗೆಟ್ ಆಗ್ತಾ ಇದ್ದಾರೆ, ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಈಗ 2 to 3 days ಇಂದ ಕಂಟಿನ್ಯೂಸ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ. ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ವಿಚಾರವಾಗಿ ಜಬ್ಬಾರ್ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸೊ ತಮ್ಮ ನಾಯಕರು ನಾವು ವೋಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಮ್ಮನ್ನ ತಿಳ್ಕೊಂಡಿದ್ದೀರಾ, ಕಿಡಿಕಾರ್ತಾ ಇದ್ರು. ನಿನ್ನೆ ಸಿಎಂಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿಲ್ಲ ಎಲ್ಲೂ ಕೂಡ. ಯಾರ ಪರವಾಗೂ ಕೂಡ ದನಿ ಎತ್ತಲಿಲ್ಲ. ಸಿಎಂ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಉಚ್ಚಾಟನೆ ಮಾಡಲಾಗ್ತಾ ಇದೆ. ಸೊ ಯಾಕಾಗಿ ಈ ರೀತಿ ಆಗ್ತಿದೆ, ನಾವೇನು ವೋಟ್ ಬ್ಯಾಂಕ್ ಅಂತ ಅಂದ್ಕೊಂಡಿದ್ದೀರಾ, ಅಂದರೆ ವೋಟ್ ಹಾಕೋ ಟೈಮಲ್ಲಿ ಅಷ್ಟೇ ನಮ್ಮಗಳನ್ನು ನೆನಪು ಮಾಡ್ಕೊಳ್ಳೋದಾ, ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ, ನಮ್ಮ ನಾಯಕರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದೀರಾ ನೀವು, ಇದು ಸರಿನಾ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಶ್ನೆಯನ್ನ ಮಾಡಿದ್ರು. ಸೊ ಅದರ ಬೆನ್ನಲ್ಲೇ ಇದೀಗ ಇದು ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಮುಂದೆ ಇನ್ನು ಯಾವ್ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತೋ, ಇನ್ನು ಎಷ್ಟು ನಾಯಕರನ್ನ ಟಾರ್ಗೆಟ್ ಮಾಡಲಾಗುತ್ತೋ ಅಂತ ಹೇಳ್ಬಿಟ್ಟು ಈಗ ಸಭೆಯನ್ನ ಕರೆದಿದ್ದಾರೆ. ಏನು ಕೆಲವೇ ಹೊತ್ತಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಒಂದಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸ್ವಲ್ಪ ಹೊತ್ತಲ್ಲೇ ಸಭೆ ಆರಂಭ ಆಗುತ್ತೆ, ಕ್ಷಣಗಣನೆ ಆರಂಭ ಆಗಿದೆ. ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಇನ್ನೇನು ಕೆಲವೇ ಹೊತ್ತಲ್ಲಿ ಸಭೆ ಆಯೋಜನೆ ಮಾಡಿದ್ದಾರೆ, ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಕೂಡ. ಸೊ ಸಮುದಾಯದ ಒಂದು ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋದು ಹೇಗೆ, ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸೊ ಯಾಕಾಗಿ, ಸೊ DKಶಿ ಅವರ ವಿಚಾರವಾಗಿ ಒಂದಷ್ಟು ಮಹತ್ತರ ಚರ್ಚೆಗಳಾಗುವಂತಹ ಸಾಧ್ಯತೆಗಳಿದೆ. ಟಾರ್ಗೆಟ್ ಅನ್ನುವಂತಹ ವಿಚಾರ ಸಾಕಷ್ಟು ಕೇಳಿ ಬರ್ತಾ ಇದೆ. ಸೊ ಆಕ್ರೋಶ ಕೂಡ ಸಿಕ್ಕಾಪಟ್ಟೆ ಹೊರ ಹಾಕ್ತಾ ಇದ್ದಾರೆ. ಏನೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು, ಏನೆಲ್ಲ ಬದಲಾವಣೆಗಳಾಗಬಹುದು, ಏನೆಲ್ಲ ಬೇಡಿಕೆಗಳನ್ನ ಮುಂದಿಡಬಹುದು, ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಒಂದಿಷ್ಟು ಜನ ಮುಖಂಡರುಗಳು ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಯೋಜನೆ ಮಾಡಿರೋದೇ ಇತ್ತೀಚೆಗೆ ನಜೀರ್ ಅಹಮದ್ ಮತ್ತೆ ಜಬ್ಬಾರ್ ಅವರ ಅಮಾನತು, ಅಂದ್ರೆ ಅವರ ಹುದ್ದೆ ಹಿಂಪಡೆಯುವಂತದ್ದು ವಜಾ ಮಾಡುವಂತಹದ್ದೇನಾಯ್ತು. ಆ ಸಂಬಂಧ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮನ್ನಣೆ ಸಿಗದೆ ಹೋದ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮೀಟಿಂಗ್ ಅನ್ನ ಮಾಡಿ, ಆ ಮೀಟಿಂಗ್ ನ ಔಟ್ಪುಟ್ ಏನ್ ಬರುತ್ತೆ ಅದೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡೋದಿಕ್ಕೆ ಇವತ್ತು ಸೇರ್ತಾ ಇದ್ದಾರೆ. ಪ್ರಮುಖವಾಗಿ ಸಹಜವಾಗಿ ಆಗ್ತಾ ಇರುವಂತಹ ಗದ್ದಲಗಳ ನಡುವೆ ಅಲ್ಪಸಂಖ್ಯಾತ ಸಮುದಾಯದ ಕಡೆಗಣನೆ ಆಗ್ತಿದೆ. ಎಸ್ಪೆಷಲಿ DK ಶಿವಕುಮಾರ್ ಟೀಮ್ ಅದನ್ನ ಮಾಡ್ತಿದ್ದಾರೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿತ್ತು. ಆದ್ರೆ ಅದೆಲ್ಲವನ್ನು ಕೂಡ ಇದೀಗ ಸರಿಪಡಿಸ್ಕೊಂಡು ಹೋಗದೆ ಇದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆ ಸೇರ್ತಾ ಇರುವಂತಹದ್ದು. ಸಭೆಯ ಬಳಿಕ ಒಂದಿಷ್ಟು ವಿಚಾರಗಳು ಗೊತ್ತಾಗ್ಲಿವೆ. ರೋಜಾ,
ಸೊ ಸಮುದಾಯದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಮತ್ತು ಎಲ್ಲೋ ಒಂದು ಕಡೆ ಭಯ ಕೂಡ ಇರುತ್ತೆ. ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಅಸಮಾಧಾನ ಇತ್ತು. ಟಿಕೆಟ್ ವಿಚಾರವಾಗಿ ಆಗಿರ್ಬೋದು, ಇಲ್ಲ ಏನೂ ಬೇಸರ ಇಲ್ಲ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ಆದರೂ ಕೂಡ ಅಷ್ಟು ವರ್ಷದಿಂದ ಪಕ್ಷದಿಂದ ದುಡಿದುಬಿಟ್ಟು ಒಂದು ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ಇತ್ತು. ಸೊ ಅದೆಲ್ಲ ವಿಚಾರವನ್ನು ಕೂಡ ಇದೀಗ ಮುನ್ನೆಲೆಗೆ ತಂದು ಸಭೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ.